ताश्वतमहारूढं प्रचण्डकश्यपात्मजं श्वेतपद्मधरं देवं तं सूर्यं प्रणमाम्यहं ಹರಿಯಲಾರದ ಘೋರಸಂ ದೇಹದಾಂಬಿಯಳ್ ಮುಳುಗಿದೆ ಹರಿಯಲಾರದ ಘೋರಸಂ ದೇಹದಾಂಬಿಯಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿದ್ದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಒಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನು ಎನ್ನುತ್ತ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೆನು ಎನ್ನುತ್ತ ಹೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು ಕಂದ, ಕುಂತಿ ಎನ್ನುವರು. ಯಾರು? ಕುಂತಿ ದೇವಿಯೇ? ಹೌದು ಕಂದ. ಆ ನನ್ನ ಪರಮ ವೈರಿಯಾದ ಅರ್ಜುನನ ತಾಯಿ, ಹಾಗೆಂದು ಜರಿಯ ಬೇಡ ಕಂದ. ಅಂದರೆ ನನ್ನ ಹೆತ್ತ ತಾಯಿ. ಅಮ್ಮ, ಇದೋ ನಿನ್ನ ಪಾದಕ್ಕೆ ನಮಸ್ಕರಿಸುವೆನು ತಾಯಿ. ಕೀರ್ತಿಶೀಲನಾಗು ಕಂದ, ಕೀರ್ತಿಯನ್ನೇ ಹೊಂದು ಕಂದ. ಎಂತಹ ಕೀರ್ತಿಯಮ್ಮ ನನ್ನದು. ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ
ಮಾಡಿದ ಅಪರಾಧ ಏನದು ತಾಯಿ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ಅಕ್ರಮನೆ ಗೀಸಿ ಜೀವವ ತೋರೆ ಅಕ್ಷಮೆವೆನಿಸಿ ಜೀವವ ತೋರೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿವುದೇ ಮೊರಟಿಲ್ಲ ಐವರ ಮಾತೆ ನಿನಗಿವುದೇ ಮೊರಟೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಅಮ್ಮ ಕೀರ್ತಿ ಶ್ರೇಷ್ಠು ಎಲ್ಲವೂ ನಿನ್ನದೇ ಆಗಿರಲಿ ಕಂದ. ಅಮ್ಮ ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ಜನನಿ ಕಂದ ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರ ಪ್ರಾಣಿಗಳು ಕಿತ್ತು ತಿನ್ನದೇ ಆಗಿ ಬಿಟ್ಟಿರುವವು ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಅದೆಷ್ಟೋ ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲುಗುವವು ಹೀಗಿರುವಾಗ ಈ ಎಲ್ಲರೂ ನನ್ನನ್ನು ಸೂತ ನೀಚ ಈನ ಕುಲದವನೇ ಎಂದು ಈ ಆಳುಸುತ್ತಿರುವಾಗ ನಿನ್ನ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏಕೆ ತಾಯಿ ನಿರ್ದಯಳಾದೆ ಹೋಗಲಿ ಬಿಡು ನೀನು ನನ್ನ ಎತ್ತ ತಾಯಿ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರದ ಋಣದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ನಾನು ಹೇಗೆ ಲೋಕಪ
ಕುಮಾರ, ಅಮ್ಮ, ನೀನು ಇದುವರೆಗೆ ಜೀವಿಸಿದೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣನು ತಿಳಿಸಿದನು. ನೀನು ಬಾಲ್ಯದಲ್ಲಿ ಅದೆಷ್ಟು ಕಷ್ಟ ಅನುಭವಿಸಿದೆ, ಅದೆಷ್ಟು ಕಷ್ಟ ಅನುಭವಿಸಿದೆಯೋ ನಾ ಕಾಣಿರಲ್ಲ ಕಂದ, ನಾ ಕಾಣಿರಲ್ಲ. ನಿನ್ನ ಕಷ್ಟಗಳಿಗೆ, ನಿನ್ನ ನೋವುಗಳಿಗೆ ನಾನೇ ಕಾಣಳು ಕಂದ, ನಾನೇ ಕಾಣಳು. ಈ ಪಾಪಿ ತಾಯಿಯನ್ನು ಮನ್ನಿಸು ಮಗನೇ, ಮನ್ನಿಸು ಕಂದ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಪುತ್ರಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕುಮಾರ, ಅಮ್ಮ, ಕಂದ, ಅಮ್ಮ, ಆಗಿದ್ದೆಲ್ಲ ಹಾಗೆ ಹೋಯ್ತು ಮಗನೇ. ಈಗಲಾದ್ರೂ ನಿನ್ನ ಸೋದರನ ಸಿರು ಬಾ ಕಂದ. ಅಮ್ಮ, ಆ ಕೋರೊಡನೆ ಮಾತ್ರ ಸೇರಬೇಡ ಮಗನೇ, ಮಾತ್ರ ಸೇರಬೇಡ. ರೀತಿ ಮಾತನಾಡಬಾರದು ತಾಯಿ. ನಾನು ಜೀವಿಸಿರುವ ತನಕ ಆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕುಮಾರ, ಅಮ್ಮ, ನಾನು ನಿನ್ನ ಹೆತ್ತ ತಾಯಿ ಅಲ್ಲವೇ ಮಗನೇ? ಇದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಆ ಪಾಂಡವರಲ್ಲಿ ವೈರವನ್ನು ಕಳೆ ಕಂದ, ವೈರವನ್ನಾದರೂ ಕಳೆ ಮಗನೇ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಅದಾಯ್ತು ಸರ್. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆಯದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದನೇ ಸಾರ್ಥಕಗೊಳ್ಳಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ತೊರೆದರೆ ನಾನು ಕೊಲಪಾತಕಿಗಿಂತಲೂ ಕಡೆ ಆಗುವುದಿಲ್ಲವೇ ತಾಯಿ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಶಪಿಸದಿರರೆ ತಾಯಿ. ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡು ತಾಯಿ, ಹಿತಬೋಧನೆಯನ್ನು ಮಾಡು. ಕುಮಾರ, ನಿನ್ನ ಮಾತು ಸತ್ಯ ಕಂದ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲ ಮಗನೇ. ನೀವು ಆರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಹೆತ್ತ ತಾಯಿ ಅದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಿಡ್ಬೇಕಂದ, ಸಂತೋಷ ಪಡಬಿಡುವೆ. ನೀನೇ ಹೇಳು ಮಗನೇ. ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಲ್ಲ ಕುಮಾರ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಅದು ಪುನಃ ಚಿಗರಬಲ್ಲದೆ ತಾಯಿ. ಕುಮಾರ, ಅದು ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನು ಮಹಾಪ್ರಾಣಾಯಿ ಪಾಂಡವ ಎಂದು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲಿರುವುದು? ಬಿಡಮ್ಮ ನಿನ್ನ ವ್ಯಥೆಯನ್ನು. ಕುಮಾರ, ಲೋಕೈಕ ವೀರನಾದ ನೀನು ಹಾಗೂ ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನೇ ಸಾಧಿಸುತ್ತಿರುವಾಗ ಹೆತ್ತ ತಾಯಿಯಾದ ನಾನು ಚಿಂತಿಸದೆ ಹೇಗಿರಲಿ ಕಂದ, ಹೇಗಿರಲಿ. ಹೋಗಲಿ ಬಿಡು ಕಂದ. ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಮಗನೇ, ಪರಾನ್ಮುಖನಾಗು. ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಉಳಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನಿನ್ನೊಡನೆ ಸೇರಿ ಸೂತನೆಂದು ದೂಡು ಬಿಟ್ಟಿದಾಗ ನನ್ನನ್ನು ಕರೆತಂದು ಅಂಗರಾಜಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಈ ರೀತಿ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವತಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಾಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ಕುಮಾರ, ಅಮ್ಮ, ನಾಳಿನ ಯುದ್ಧ ರಂಗದಲ್ಲಿ ಪಾಂಡವರೇನಾದರೂ ಸಿಕ್ಕಿದರೆ ಅವರನ್ನು ಉಳಿಸು ಕಂದ, ಅವರನ್ನು ಉಳಿಸು ಮಗನೇ. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು. ನನ್ನ ಪರಮ ವೈರಿಯಾದ ಅರ್ಜುನನ ಮಾತ್ರ ಉಳಿಸಲಾರೆ.
ಈ ಅರ್ಜುನ ಮೇಲೆ ಇಷ್ಟೊಂದು ದ್ವೇಷ ಬೇಕೆ ಕಂದ, ಇಷ್ಟೊಂದು ದ್ವೇಷ ಬೇಕೆ ಮಗನೇ? ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡಮ್ಮ ನಿನ್ನ ವ್ಯಥೆ. ಪಾಪದ ಬೀಜವನ್ನು ಬಿತ್ತಿದಾಗ ನಾವು ಅಂದುಕೊಂಡೆವು ಅದು ಅಲ್ಪವಾದದ್ದು ಎಂದು. ಮನಸ್ಸು ಮಾಡಿದರೆ ಕಿತ್ತೆಸೆಯಬಹುದೆಂಬ ಭ್ರಮೆಯಲ್ಲಿದ್ದೆವು. ಆದರೆ ಅದೇ ವಿಷದ ಬೀಜವು ಮೊಳಕೆಳೆದು ಹೆಮ್ಮರವಾಗಿ ಈಗ ತನ್ನ ಎದುರುಗಡೆ ನಿಂತಿದೆ, ಕಾಳ ಸರ್ಪವಾಗಿ, ಘಟ ಸರ್ಪವಾಗಿ. ನಾನೊಂದು ಅವಿವೇಕತನದಿಂದ ಗಂಗೆಯಲ್ಲಿ ತೇಲಿಬಿಟ್ಟ ಶಿಶು ಇಂದು ಘಟನಾಕ್ರಮಣವಾಗಿ ತನ್ನ ಸಹೋದರನ್ನೇ ಕೊಲ್ಲಲು ನಿಂತಿದೆ, ಘಟ ಸರ್ಪವಾಗಿ. ನಾನೇನು ಮಾಡಲಿ? ಅಯ್ಯೋ ದೈವವೇ, ಎಲ್ಲ ದೈವಗಳಿಗೆ ಬಿಟ್ಟಿರೋದು. ಕುಮಾರ, ಕಂದ, ಹೆಚ್ಚಿಗೆ ಕೇಳಿ ನಿನ್ನನ್ನು ತೊಂದರೆ ಪಡಿಸಲಾರೆ. ಕಡೆಯದಾಗಿ ಈ ನಿನ್ನ ಹೆತ್ತ ತಾಯಿ ಮಾತನ್ನಾದರೂ ನಡೆಸಿಕೊಡ್ಬೇಕಂದ. ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆ ಮಗನೇ. ಅಮ್ಮ, ಎತ್ತ ತಾಯಿಯ ಒಂದೇ ಒಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಭಾವಿಸಿದೀಯಾ ಈ ಕರ್ಣನನ್ನು? ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಅಮ್ಮ, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಅಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ಈ ನಿನ್ನ ಪಾದ ಕಮಲದಾಣೆ ಜನನಿ. ಕುಮಾರ, ಆಯುಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಿ. ಹೆತ್ತ ತಾಯಿದ ನನಗೆ ಅದೇ ತಾನೇ ಸಂತೋಷ. ನಾಳಿನ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ತೊಡಲಿಲ್ಲ ನಡೆದಿ ಕಟ್ಟ ಕಡೆ ತನಕ ಕರಮುಗಿದು
ಎಂಬುದನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ನೀನೀಗ ಸಂಪೂರ್ಣವಾಗಿ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನೋಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಹಿಂದನು ಮೋಸದಿಂದ ವಜ್ರದ ಕವಚವನ್ನು ಅಪಹರಿಸಿ ಆತನ ದುರಾದೃಷ್ಟಕ್ಕೆ ವಿದುರನು ಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಸ್ಥೈರ್ಯವನ್ನೇ ಕಿತ್ತಿಕೊಂಡನು. ಈಗ ನನ್ನ ಎತ್ತ ತಾಯಿ ಕುಂತಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಉಳಿದಿದ್ದು ದೈವ ಇಚ್ಛೆ. ಎತ್ತ ಕರುಳಿನ ಪಾದೆಯನು ನಾ ಕಟ್ಟ ಕಡೆಯೋಳ್ ಕರ್ಮದ ಸತ್ಯ ಸಾಕ್ಷಿ ಧರ್ಮವನು ಕಟ್ಟ ಕಡೆಯೋಳ್ ಕರ್ಮದ ಹಾದಿಗೆ ನಾ ಕಾಲಿಡಲು ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವೂ ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಹಾಗೆ ಕಂದ, ನಾನಿನ್ನು ಹೋಗಿ ಬರೋನು ಮಗನೇ. ನಾನಿನ್ನು ಹೋಗಿ ಬರೋನು ಕಂದ. ಕುಮಾರ, ಅಮ್ಮ ಹೀಗೆ ಬಾ ತಾಯಿ. ಕುಮಾರ, ಕಟ್ಟ ಕಡೆಯದಾಗಿ ಈ ಕರ್ಣನ ಒಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಕುಮಾರ, ಅದೇನೆಂದು ಹೇಳು ಮಗನೇ. ಶ್ರೀಕೃಷ್ಣನ ಪಾದದ ಹಣೆಯಾಗಿ ನಿನ್ನ ಮಾತನ್ನು ನಡೆಸಿಕೊಡುವೆನು ಕಂದ. ಅಮ್ಮ, ನಾಳಿನ ಯುದ್ಧ ಮುಗಿಯುವವರೆಗೂ ಈ ಕರ್ಣನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಹೇಳಬೇಡ. ದೈವವಶ ಒಂದು ವೇಳೆ ನಾನೇನಾದರೂ ಈ ಯುದ್ಧದಲ್ಲಿ ಮಡಿದರೆ ಸತ್ಯನಂದನಾದ ಧರ್ಮನಂದನ ಕೈಯಲ್ಲಿ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬಲು ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುತ್ತೇನೆ. ಅಯ್ಯೋ ದೈವವೇ, ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯ ಹಿಡಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಇಲ್ಲಿ ನಾಶವಾಗಿ ಹೋಗಲಿ. ಅಂತಹ ಸಾಮ್ರಾಜ್ಯವೇ ನಾಶವಾಗಿ. ಅಮ್ಮ,
ಬಗೆ ಬಗೆಯೋಳು ನಿನ್ನ ಅಮ್ಮ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಮಗನೇ ನಿನ್ನ ಮೊಗವನ್ನು ಯುಗದಿ ಕಾಣಬಹುದೇ ಕಂದ ನಿನ್ನ ಮೊಗವನ್ನು ಯುಗದಿ ಕಾಣಬಹುದೇ ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಕಂದ ಹೋಗಿ ಬರುವೆಯ ಹೋಗಿ ಬರುವೆಯ ಹೋಗಿ ಬರುವೆಯ ಹೋಗಿ ಬರುವೆಯ ಹೋಗಿ ಬರುವೆಯ ದೈವಾನುಕೂಲವುಳ್ಳದವರು ಈ ಭೂಮಿಯ ಮೇಲೆ ಬದುಕಿದರೂ ವ್ಯರ್ಥ. ಹೇ ವಿಧಿ, ನಿನ್ನ ಲೀಲೆ ಹಗಣ್ಯವಾದದ್ದು. ಉದಯ ಗೀತೆ ಮುತ್ತುವಿನ ತೋಟ ಸುರಿದಂತೆ ಕೇಳಿದರು. ಅದರೊಡನೆ ಅದರೋಸ್ತವಾದ ವೇಣುವನದಲ್ಲಿ ಗೂಗೆಲ ಅಮ್ಮನ ಸ್ವರವೂ ಸಮ್ಮಿಳಿತವಾಗುತ್ತಿರುವುದು. ಈ ಎಲ್ಲ ಪರಂಪರೆಗಳ ಅರ್ಥವೇನು? ಇವು ನನ್ನ ಪುತ್ರನಿಗೆ ಯಾವುದಾದರೂ ವಿಪತ್ತು ಸಂಭವಿಸಬಹುದೇ? ಅಥವಾ ಕುರುವಂಶಕ್ಕೆ ಮತ್ತಾವ ಅನರ್ಥ ಪರಂಪರೆಗಳು ಈ ದಿನ ಲಭಿಸುವುದು? ಹಾ ಈಶ್ವರ, ಈ ಗಾಂಧಾರ ಲಲಾಟದಲ್ಲಿ ಎಂತಹ ಕರುಣಜನಕ ಕಥೆಯನ್ನು ಬರೆದೆಯೋ ನೀನು, ಎಂತಹ ಕರುಣಜನಕ ಕಥೆಯನ್ನು ಬರೆದೆಯೋ ನೀನು. ಅಮ್ಮ ಯಾರು? ಅಮ್ಮ ಪುತ್ರ, ಇದು ಬಂದಿರು. ನಮಸ್ಕರಿಸುವೆನು ತಾಯಿ, ನಮಸ್ಕರಿಸುವೆನು. ಬಾ ಪುತ್ರ, ನಿನ್ನ ಸಲುವಾಗಿ ಕಾತುಕೊಂಡಿದ್ದೇನೆ. ರಾತ್ರಿ ಎಲ್ಲವೂ ನಿದ್ದೆ ಇಲ್ಲ. ಬೆಳಕು ಹರಿಯುತ್ತಲೇ ದುರ್ಮಿತವಾದ ಪರಂಪರೆಗಳು ನನ್ನ ಕಣ್ಣ ಮುಂದೆ ಬಂದು ನಿಂತಂತೆ ತೋರುತ್ತಿರುವುದು. ಬಾ ಕಂದ, ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಅಮ್ಮ, ನಾನು ಇದನ್ನು ಇದಕ್ಕಾಗಿ ಹೊರಟಿರುವನು. ನನ್ನನ್ನು ಆಶೀರ್ವದಿಸಿದರೆ ಆಶೀರ್ವದಿಸು. ಯುದ್ಧ ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರಾದರೂ ಯಾರು ಕಂದ? ಅಮ್ಮ, ಈ ಭಾವಗಳಲ್ಲಿ ಭಾವಿರುವ ತನಕ ಈ ದುರ್ಯೋಧನನು ಯಾರ ಉದ್ಧಾರೆಯನ್ನು ಕೇಳುವುದಿಲ್ಲ. ಅಮ್ಮ, ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವೆಲ್ಲವೂ ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದಿದೆ ಮಾತಾ. ಪಾತಾಯಿ ನಿನಗೆ ತೋರಿಸುವೆನು. ತಿಳಿದೇ ಕಂದ, ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾದಿಯನ್ನು ಅಮ್ಮ, ಪಾಂಡವರನ್ನು ಎದುರಿಸುತ್ತಿರುವ ಆಟವೆಂದು ಭಾವಿಸಿದೆ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮವ ತಾಯಿ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಅಮ್ಮ, ಈ ಜಗತ್ತನ್ನು ಸೃಷ್ಟಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಕುಮಾರ, ನೀನು ಈ ಯುದ್ಧದ ಚಿಂತೆಯನ್ನು ಬಿಡು. ನಿನ್ನ ಗೃಹ ದ್ವಾರದಲ್ಲಿ ನಿಂತಿರೋ ಶಾಂತಿ ದೇವತೆಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕಂದ, ಕೊಡಬೇಡ. ನನ್ನ ಮಾತನ್ನು ಕೇಳು ಕಂದ. ಅಮ್ಮ, ಈ ಅಪೌಷ ಮಾತುಗಳನ್ನು ಕೇಳಿ ಕೇಳಿ ನಾನೊಂದು ಬೇಸತ್ತಿರುವನು. ಕೇವಲ ಒಂದು ಯುದ್ಧದ ಸಲುವಾಗಿ ನೀನು ಇಷ್ಟೊಂದು ಕಾತರಳಾರುವಿಯಾ? 101 ಜನ ವೀರಮಾತೆಯಾದ ನೀನು ಈ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿದ್ದೇನೆ, ಕಾತರಳಾಗಿರುವೆಯಾ? ಯುದ್ಧವು ಕ್ಷತ್ರಿಯ ಧರ್ಮವಿಲ್ಲವ ತಾಯಿ. ನಾನಾ ಧರ್ಮವನ್ನು ಪಾಲನೆ ಮಾಡುವೆನು. ಯುದ್ಧಕ್ಕೆ ನಾನು ನನ್ನನ್ನು ಅರಸು ಮಾತಾ, ಅರಸು. ಕುಮಾರ, ಈ ಧರ್ಮದ ರಹಸ್ಯವನ್ನು ನೀನು ತಿಳಿದಿಲ್ಲ ಕಂದ. ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡೋರು, ಆತ್ಮವನ್ನು ಬಲಿಗೊಡೋರು. ಧರ್ಮವು ಜೀವಂತ ಲೋಭದ ನರಕವಲ್ಲ. ನೀನು ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಅವರ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ನಡೀತರಿಸಿ ಶೌರ್ಯವನ್ನು ಮೆರೆದೆ. ಇನ್ನು ಸ್ತ್ರೀಯರಲ್ಲೇ ಜನಿಸಿ ಸ್ತ್ರೀಯರಲ್ಲೇ ಪಾಲಿತನಾಗಿ ಸ್ತ್ರೀಯರಿಗೆ ಸಿಗಬೇಕಾದ ಸನ್ಮಾನವನ್ನು ನಿರಾಕರಿಸಿದೆ. ನಿನ್ನಂತಹ ದೂತನು, ನಿನ್ನಂತಹ ನೀಚನು
ಧರ್ಮವನ್ನು ತಿಳಿಯದಾದರೂ ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರನ್ನೇ ಸಂಧಿಗೆ ಸಮ್ಮತಿ. ಪಾಂಡವರು 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 ಆ ಪಾಂಡವರು ಮಾಡಿದ್ದಾದರೂ ಏನಮ್ಮ? ಪಾಂಡವರು ಒಬ್ಬ ನಿಸ್ಸಹಾಯಕ ಹೇಳಿ ಒಪ್ಪದಂತ ತಟಸ್ಥ ಭಾವ. ಅಮ್ಮ, ಪತ್ನಿ ಅಪಮಾನವನ್ನು ಎದುರಿಗೆ ನೋಡಿದು ಕುಳಿತಿರುವುದು ಒಬ್ಬ ಕ್ಷತ್ರಿಯ ಧರ್ಮವೇ? ಕುಮಾರ, ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ದಾಸಿ ಆಗಲಿ, ನನ್ನ ಪತಿ ಭಾನುಮತಿ ಆಗಲಿ ಅಂಥ ಕಾರ್ಯವೇನದು ಆಗಿದೆ. ನಾನೇನು ಮಾಡ್ತಿದ್ದೆ ಬಲ್ಲೆ ಜನನೇ? ಏನು ಮಾಡುತ್ತಿದ್ದೆ? ಅಮ್ಮ, ಪಣ ಬಂದವನ್ನೇ ನಿರಾಕರಿಸಿ ಪ್ರತಿಕೃಷಿಯ ಪರಿಸರವಾಗಿ ನಿಂತಿರು ಲೈಕಿಸದೆ ಆಗ ಪ್ರತಿಶೋಧವನ್ನು ಮಾಡ್ತಿದ್ದೆ. ಆದರೆ ಆದರೆ ಆ ಧರ್ಮದುರ್ಗರಾದ ಪಾಂಡವರು ಮಾಡಿದಾದರೂ ಏನಮ್ಮ? ಒಬ್ಬ ನಿಸ್ಸಹಾಯಕನಾದ ಹೇಳಿ ಉಪ್ಪ ತಟಸ್ಥ ಭಾವ. ಅದಕ್ಕೋಸ್ಕರ ಅಮ್ಮ, ಆ ಪಾಂಡವರವೇ ನನಗೆ ಅಷ್ಟೊಂದು ದೇಶ. ಅವರು ಭಾರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಅಂಗೀಕರಿಸುವ ಇಚ್ಛೆಯು ನನಗಿಲ್ಲ ಮಾತಾ, ನನಗಿಲ್ಲ. ಅದಕ್ಕಾಗಿಯೇ ಈ ಯುದ್ಧದ ಉದ್ದೇಶ. ನನ್ನನ್ನು ಆಶೀರ್ವದಿಸು ಮಾತಾ, ಆಶೀರ್ವದಿಸು. ಜಾತಿ ಹಿಂಸೆಗೆ ನನ್ನ ಶುಭ ಕಾಮನೆ ಪ್ರಾಮುಖ್ಯವೇ ಕಂದ. ಆದರೆ ಅದನ್ನು ನೀನು ಹೊಂದಲಾರೆ. ಅಮ್ಮ, ಕರುನುಡಿಗಳ ನುಡಿಯದಿರು ಮಾತ. ಅಮ್ಮ, ಕರುನುಡಿಗಳ ನುಡಿಯದಿರು ಸಾಕು ನಿನ್ನ ನೀತಿ ಬೋಧೆ ಕೇಳಲು. ಸಾಕು ನಿನ್ನ ನೀತಿ ಬೋಧೆ ಕೇಳಲು. ಕುರುಪತಿಗೆ ಸದರಿಯರೆ ಭಯ ಭಯ ಬೇಕೆ ಬಿಡು ಮಾತೆಯೇ. ಈ ಚಲದಂಕ ಮಲ್ಲ ಈ ಸಂತ ವದನ ಭಯ ಬೇಕೆ ಬಿಡು ಮಾತೆಯೇ. ಶತಸುಕರ ಪಡೆದ ವಂಶಜನಂದಿನಿ. ಅಮ್ಮ, ಶತಸುಕರ ಪಡೆದ ಮಹಾಜನನಿ. ವ್ಯಾಕುಲ ಬೇಕೆ ಪರದಿರು ಮಾತೆ. ಅಮ್ಮ, ವ್ಯಾಕುಲ ಬೇಕೆ ಪರದಿರು ಮಾತೆ. ಛಲದಂಕ ಮಲ್ಲನ ಧೀಮಂತ ವದನ. ಛಲದಂಕ ಮಲ್ಲನ ಧೀಮಂತ ವದನ. ಭಯ ಬೇಕೆ ಅಮ್ಮ, ಭಯ ಬೇಕೆ, ಭಯ ಬೇಕೆ ಬಿಡು ಮಾತೆಯೇ. ಕುಮಾರ, ಈ ಯುದ್ಧಕ್ಕೆ ಆಹ್ವಾನ ಕೊಡಬೇಡ, ಕೊಡಬೇಡ. ಅಮ್ಮ, ಮಾತೃವಾಕ್ಯದ ಪಾವು ತಿರಸ್ಕರಿಸಿ ಮಾತೃಗೆ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ಯಾರೂ ಚಿಂತೆ ಇಲ್ಲ. ಆ ನನ್ನ ಶತ್ರುವನ್ನು ಯುದ್ಧಕ್ಕಾಗಿ ಆಹ್ವಾನಿಸಬೇಡವೇನು? ಕುಮಾರ, ನೀನು ಆಹ್ವಾನಿಸುವ ಯುದ್ಧವಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಲಿ ರತ್ನ ಸಿಂಹಾಸನವು ರಕ್ತದ ಮುಡಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿಲಿ ತಮ್ಮ ತಮ್ಮ ಮಾಂಗಲ್ಯ ಸ್ತ್ರೀಯರು ಮಾಂಗಲ್ಯವನ್ನು ಕೈಯಲ್ಲಿಡಿದು ನಿಲ್ಲುವರು. ಹಸ್ತಿನಾವತಿಲಿ ರಕ್ತದ ಕಣ್ಣೀರೇ ಹರಿದು ಹೋಗುವುದು. ನೀನೇನು ಮಾನವನು ದಾನವನು? ಮಾತೃವಾಕ್ಯದ ವಿಪರ್ಯಾಸ. ನಾನು ಈ ಕ್ಷಣದಿಂದ ಮಾನವನಲ್ಲ ತಾಯಿ, ಮಾನವನಲ್ಲ, ಮಾನವ ರೂಪದಲ್ಲಿರುವ ಅಯ್ಯೋ, ನನ್ನ 101 ಮಕ್ಕಳಲ್ಲಿ ಇವನನ್ನು ಅತಿ ಪ್ರೀತಿಯಿಂದ ಸಾಕಿದೆ, ಸಲುಹಿದೆ. ಆದರೆ ಈಗ ನನ್ನ ಮಾತನ್ನೇ ಕೇಳದೆ ಧಿಕ್ಕರಿಸಿ ನಡೆಯುತ್ತಿದ್ದನು. ನಾನೇನು ಮಾಡಲಿ? ನನ್ನ 100 ಮಕ್ಕಳು ಇವನು ಯುದ್ಧಕ್ಕೆ ಹೋಗುನೆಂಬ ಹಠವನ್ನು ಹಿಡಿಯುತ್ತಿರೋನು. ಎಷ್ಟೇ ಆಗಲಿ ನಂದು ಮಾತುವುದಲ್ಲವೇ? ಇವರನ್ನು ಹರಸಿ ಕಳುಹಿಸುವುದು ನನ್ನ ಧರ್ಮವಲ್ಲವೇ? ಇನ್ನು ದೈವ ಘಟನೆ ಇದ್ದಂತಾಗ. ಕುಮಾರ, ಅಮ್ಮ, ಕಂದ, ನನ್ನೆದುರು ಮೊಣಕಾಲೂರಿ ಕುಳಿತು. ಈ ಗಾಂಧರ್ಯ ಅಗ್ನಿಮಯ ಸ್ಪರ್ಶ ಒಂದು ಹುಲ್ಲು ಕಡ್ಡಿ ಸಹ ವಜ್ರದಂತೆ ಕಠಿಣವಾಗುವುದು. ಅಪ್ರತಿಮ ವೀರನಂತೆ ರಣರಂಗದಲ್ಲಿ ಹೋರಾಡು. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯ ಸಿಗಲಿ. ಯಥೋ ಧರ್ಮಸ್ಥಿತೋ ಜಯ, ಯಥೋ ಧರ್ಮಸ್ಥಿತೋ ಜಯ, ಯಥೋ ಧರ್ಮಸ್ಥಿತೋ ಜಯ.
ಯಥೋ ಧರ್ಮ ಸ್ಥತೋಚ್ಛಯ ಯಥೋ ಧರ್ಮ ಸ್ಥತೋಚ್ಛಯ ಯಥೋ ಧರ್ಮ ಸ್ಥತೋಚ್ಛಯ. ಕಾಲ ಬಂದು ನಿಪಣವಾಗಿ ಕಿತ್ತೊಗೆದ ಈ ಚಳದಂಕ ಮಲ್ಲನಿಗೆ ಜಯವಾಗಲೇಬೇಕು. ಹಾರಾಡಲಿ ನಮ್ಮ ಸರ್ಪಲಾಂಛನ, ಓರ್ಘನೆಯಲ್ಲಿ ರಣಕಹಳೆಗಳು. ಆ ಪೌಂಡರ ಮಂಗಳಕ್ಕೆ ಬಾಂಧಿ 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 ದುರಾತ್ಮಕರ ಬಿಡನ ಒದಿಸದೆ, ದುರಾತ್ಮಕರ ಬಿಡನ ಒದಿಸದೆ, ದುರಾತ್ಮಕರ ಬಿಡನ. ದುರಾತ್ಮಕರ ಬಿಡನ ಒದಿಸದೆ, ದುರಾತ್ಮಕರ ಬಿಡನ ಒದಿಸದೆ, ದುರಾತ್ಮಕರ ಬಿಡನ. ಉರುಳ ಪಾಂಡವರ ಮದವನ್ನು ಮುರಿದು ಶಿರವ ಛೇದಿಪೆ ಹರುಷದಲ್ಲಿ. ಉರುಳ ಪಾಂಡವರ ಶಿರವನ್ನು ಛೇದಿ ಬರುವ ಬೇದಿಪೆ ಹರುಷದಲ್ಲಿ. ಉರುಳರ ಮೆಟ್ಟಿ ಬರದೊಳು ಹೀಗ, ಉರುಳರ ಮೆಟ್ಟಿ ಬರದೊಳು ಈ ಧೀರನಾಗಿನ ಮೆರಹಿರನು, ಧೀರನಾಗಿನ ಮೆರಹಿರನು, ಧೀರನಾಗಿನ ಮೆರಹಿರನು. ದುರಾತ್ಮಕರ ಬಿಡನ ಒಯ್ಸಯ, ದುರಾತ್ಮಕರ ಬಿಡನ ಒಯ್ಸಯ, ದುರಾತ್ಮಕರ ಬಿಡನ. ಅಗ್ರಜ, 10 ದಿನದಗಳ ಘೋರತರಯವಾಗಿ ಭೀಷ್ಮನು ಪರಾಜಿತನಾದನು. ಆದರೆ ಭೀಷ್ಮನು ಪರಾಜಿತನಾದ ವಿಚಾರವನ್ನು ಕೇಳಿ ಏನೋ ಒಂದು ವಿಧವಾದ ಸಂತೋಷದಲ್ಲಿದ್ದವು. ಆದರೆ ಈ ದಿವಸ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಮನಸ್ಸಿಗೆ ಅತಿ ಉಂಟಾಗಿರುವುದು. ಅಗ್ರಜ, ಈ ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ನಿರ್ಧಾರವಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಬೇಯಿಸಲು ಸಾಧ್ಯವಿಲ್ಲ. ನಾನು ಪ್ರಯತ್ನಿಸಿ ನಿರಾಶರಾಗಿ ನಿಂತಿರುವುದು ಅಗ್ರಜ, ನಿರಾಶರಾಗಿ ನಿಂತಿರುವುದನು. ಭೀಮಸೇನ, ವ್ಯೂಹವನ್ನು ಭೇದಿಸುವ ಪದ್ಧತಿ ನಾವ್ಯಾರೂ ತಿಳಿದಿಲ್ಲ. ಅರ್ಜುನನು ಮಾತ್ರ ತಿಳಿದಿದ್ದನು. ಆದರೆ ಇಂತಹ ಸಮಯದಲ್ಲಿ ಅರ್ಜುನನು ಇಲ್ಲಿದ್ದರೆ ಭ್ರಷ್ಟಾರ್ಜುನ ಭೂಮಿ ಸಂಸತ್ತ ಕರುಣೆ ಆಡುತ್ತಿರುವರು. ಅವರು ಬೇಗನೆ ಬರುವ ಸಂಭವವಿಲ್ಲ ಅಗ್ರಜ, ಸಂಭವವಿಲ್ಲ. ಭೀಮಸೇನ, ಇದರ ಉಪಾಯವೇನು ಸಹೋದರ? ಜಾಗ್ರತೆ ಆಗಿ ಜಾಗ್ರತೆ ಆಗಿ ಚಿಂತಿಸಲೇಬೇಕು. ಎಲ್ಲ ಹೋದ ನಮಗೆ ಅಪಜಯವು ಖಂಡಿತ ಅಗ್ರಜ. ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗಾದ್ರೆ ನಮ್ಮ ತಂದೆಯವರ ಕಪಿಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ಅಂತ ಪಾದಾರಿ ಅಂತಂದ್ರೆ. ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ನಾವ್ಯಾರು ತಿಳಿದಿಲ್ಲ. ಆತನ ಚಕ್ರವ್ಯೂಹಕ್ಕೆ ಸಿಕ್ಕಿ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು ಕುಮಾರ, ಹತವಾಗುತ್ತಿರುವುದು. ದೊಡ್ಡಪ್ಪ, ಅಭಯ ದೇಹವು ಚಿಕ್ಕದಾಗಿರುವುದು, ಅದರೊಳಗೆ ಜೀವಜಂತುವು ಚಿಕ್ಕದಲ್ಲ ದೊಡ್ಡಪ್ಪ. ಮಹೋಪಭಿಮಾನಿಯು ಪಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನೇ ಸರಿ. ಕುಮಾರ ಅಭಿಮನ್ಯು, ಈ ಕೆಲಸವು
ಈ ದಿನ ನಿನ್ನಿಂದ ಆಗತಕ್ಕದಲ್ಲ ಮಗು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವಿರ? ದೇಹವು ಚಿಕ್ಕದಾಗಿರುವುದು, ಅದರೊಳಗಿನ ಜೀವದೈತಿಯು ಚಿಕ್ಕದಲ್ಲ. ನಾನು ತಾಯಿಯ ಗರ್ಭದಲ್ಲಿ ಇದ್ದ ಪತಿಯನ್ನು ತಿಳಿದಿರುವೆನು. ಅದಕ್ಕೆ ಅನುಮತಿಯನ್ನು ಕೊಡಿರಿ. ಇದ್ದ ಪರರಾಜ್ಯ ಭಗವಂತ ಬೆಳೆಯುವನು. ಅಗ್ರಜ, ಅಭಿಮೋಹನಿನ ಪ್ರಾರ್ಥನೆ ನಿರಾಕರಿಸಬೇಡ. ಅಭಿಮೋಹನ್ ಇವರು ಬೇಯಿಸಿದೊಡನೆ ನಾವೆಲ್ಲರೂ ಒಳಗೆ ಅದನ್ನು ಬೆನ್ನ ಹೋಗಿಬಿಡುವುದು. ಅನಿರೀಕ್ಷಿತವಾಗಿ ಒದಗಿದ ಬಿಡುವುದು ಉಚಿತವಲ್ಲ ಅಗ್ರಜ, ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಆದರೆ ರಣರಂಗದಲ್ಲಿ ಅಭಿಮಾನ್ಯ ಬಿಟ್ಟು ಇರಲಾರದು. ಏಕೆಂದರೆ ಅರ್ಜುನನ ಪದಕವು ಅಚ್ಚಳಿಯದೆ ಆತನನ್ನೇ ಸೇರಲಿ. ನೀವು ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ. ದೊಡ್ಡಪ್ಪ, ನಿಮ್ಮ ಎಲ್ಲರೂ ರಸ ಕೆಲಸದಿಂದ ರಚಿಸಿಕೊಂಡಿರುವಾಗ ನನಗೆ ಎಲ್ಲಿದೆ ಭಯ? ದೊಡ್ಡಪ್ಪ.